A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಆಚರಿಸುವ ಮೂಲಕ ವಿಜ್ಞಾನ ವಸ್ತು ಪ್ರದರ್ಶನ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ವೈಜ್ಞಾನಿಕ ಮನೋಭಾವ, ಸೃಜನಶೀಲತೆ, ಪ್ರಾಯೋಗಿಕ ಜ್ಞಾನವನ್ನು ಉತ್ತೇಜಿಸುತ್ತದೆ ಎಂದು ಶಿಕ್ಷಣ ಇಲಾಖೆಯ ಶಿಕ್ಷಣ ಸಂಯೋಜಕ ಡಿಡಿ ಮುಲ್ಲಾ ಅವರು ಹೇಳಿದರು. ನಗರದ ಶಾಂತವೀರ ನಗರದ ಸಂಗಮೇಶ್ವರ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ರವಿವಾರದಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ, ವಿಜ್ಞಾನ ವಸ್ತು ಪ್ರದರ್ಶನ ಹಾಗೂ ವಿವಿಧ ಸಾಧಕರ ಸನ್ಮಾನ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನ ಗಳಿಸಿದಂತಹ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ 50,000 ರೂಪಾಯಿಗಳು ನೀಡುವ ಮೂಲಕ ತಾಲೂಕಿನ ಹಲವಾರು ದಾನಿಗಳು 4,80,000 ಹಣವನ್ನು ನೀಡಲು ಮುಂದಾಗಿರುವುದು ಸಂತೋಷದ ವಿಷಯವಾಗಿದೆ ಎಂದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ನಿಕಟಪೂರ್ವ ಅಧ್ಯಕ್ಷ ಸಿದ್ದಲಿಂಗ ಚೌಧರಿ ಅವರು ಮಾತನಾಡಿ, ವಿದ್ಯಾರ್ಥಿಗಳು ವಿಜ್ಞಾನ ವಿಷಯ ತತ್ವಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾಗುತ್ತದೆ. ಈ ವರ್ಷ ಸಂಗಮೇಶ್ವರ ಶಿಕ್ಷಣ ಸಂಸ್ಥೆ ಎಸ್ಎಸ್ಎಲ್ಸಿಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸುವ ವಿದ್ಯಾರ್ಥಿಗೆ 2,000, ಅದೇ ಪ್ರಕಾರವಾಗಿ ತಾಲೂಕಿಗೆ 10,000 ಹಣವನ್ನು ನೀಡಿ ಗೌರವಿಸುತ್ತೇವೆ ಎಂದರು. ಬಿಜೆಪಿ ಮುಖಂಡ ಶ್ರೀಸೆಲ್ಗೌಡ ಬಿರಾದಾರ್ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಹಾಗೂ ಪರಿಸರ ವಸ್ತು ಪ್ರದರ್ಶನಗಳಲ್ಲಿ ಅವರಿಗೆ ಸೂಕ್ತ ಪ್ರತಿಭೆ ಅನಾವರಣಗೊಳ್ಳುತ್ತದೆ ಎಂದರು. ಅಲ್ಲಾಪುರ ಶಾಲಾ ಮುಖ್ಯ ಶಿಕ್ಷಕ ಲಕ್ಷ್ಮಣ್ ದೊಡ್ಮನಿ ಅವರು ಮಾತನಾಡಿ, ವಿಜ್ಞಾನ ವಸ್ತು ಪ್ರದರ್ಶನದ ಹಿಂದೆ ಶಿಕ್ಷಕರ ಶ್ರಮ ಹೆಚ್ಚಿದೆ ಎಂದರು. ಗಣಿತ ಮನೆ, ಹಗಲು ರಾತ್ರಿ ಜ್ವಾಲಾಮುಖಿ, ಮಾನವನ ಹೃದಯ, ಸುಂದರವಾದ ಹಸಿರು ಮನೆ, ರಾಕೆಟ್, ಮಾನವನ ಜೀರ್ಣಾಂಗ ವ್ಯೂಹ, ಮಾಲಿನ್ಯ ನೀರನ್ನು ಶುದ್ಧೀಕರಿಸುವ ವಿಧಾನ, ಸಂವಹನ ತಂತ್ರಜ್ಞಾನ, ನೀರಿನಲ್ಲಿ ವಿದ್ಯುತ್ ಉತ್ಪಾದನೆ, ಹಸಿರು ಮನೆಯ ಪರಿಣಾಮ ಸೇರಿದಂತೆ 45 ವಿವಿಧ ಮಾದರಿಗಳನ್ನು ವಿದ್ಯಾರ್ಥಿಗಳು ಪ್ರದರ್ಶಿಸಿ ಅವುಗಳ ಕಾರ್ಯವಿಧಾನವನ್ನು ವಿವರಿಸಿದರು. ಶಿಕ್ಷಕ ಗುರುನಾಥ್ ಅರಳಗುಂಡಿ ಸ್ವಾಗತಿಸಿದರು. ಶಿಕ್ಷಕ ಪವನ್ ಕುಲಕರ್ಣಿ ಅವರು ನಿರೂಪಿಸಿದರು. ಶಿಕ್ಷಕ ಬಸವರಾಜ್ ಅಗಸರ್ ಅವರು ಈ ಕಾರ್ಯಕ್ರಮದಲ್ಲಿ ವಂದಿಸಿದರು. ರಕ್ತವನ್ನು ಪಂಪ್ ಮಾಡುವ ಸ್ನಾಯು ಅಂಗವಾಗಿದೆ. ಇದರೊಳಗೆ 4 ಕೋಣೆಗಳಿರ್ತಾವೆ. 2 ಬಲ ಉತ್ಕರ್ಣ, 2 ಬಲ ಉತ್ಕರ್ಷಿ. ಇವೆರಡು ಮಾಡೋದ್ರ ಬಗ್ಗೆ ಮಳೆ ಬರದಿದ್ದರೆ ಭೂಮಿಯಲ್ಲಿನ ಉಷ್ಣತೆಯು ಹೆಚ್ಚಾಗಿ ಜ್ವಾಲಾಮುಖಿ ಹೊರಬರುತ್ತದೆ. ಇದು ಹೊರಬಂದರೆ ಜೀವಸಂಕುಲ ನಾಶವಾಗುತ್ತದೆ.